ಗೈಸ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಲಾಗ್ ಏನಪ್ಪ ಅಂತಂದರೆ ನಾವು ಫ್ರೆಂಡ್ಸ್ ಎಲ್ಲ ಟ್ರಿಪ್ ಹೊರಟಿದ್ದೀವಿ. ಯಾವ ಟ್ರಿಪ್ಪು ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಅಲ್ಲಿ ಹೋಗ್ಬಿಟ್ಟು ತೋರಿಸ್ತೀನಿ. ಈಗ ಮಲೇಶ್ವರಿಂದ ಬಂದಿದ್ದಾಳೆ, ನಾನು ಡ್ಯೂಟಿ ಮುಗಿಸ್ ಬಂದೆ. ಈಗೆಲ್ಲ ರೆಡಿಯಾಗಿದ್ದೀವಿ. ಸುಮ್ಮನೆ ಏನಕ್ಕೆ ಹೋಗಿ ವೇಟ್ ಮಾಡೋದು ನೋಡೋಣ ಅಂತಂದೇಳಿ ಕಾಯ್ತಾ ಇದ್ದೀವಿ. ಅಕ್ಕ ಕಾಫಿ ಮಾಡ್ತೈತೆ, ಕುಡಿದ್ಬಿಟ್ಟು ಸ್ಟ್ರಾಂಗ್ ಟೀ ಕುಡಿದ್ಬಿಟ್ಟು ಮಳೇಲಿ ಹೋಗ್ತೀವಿ. ಏನೋ ಗೊತ್ತಿಲ್ಲ, ಆದಷ್ಟು ಲಾಗ್ ಕ್ಯಾಚ್ ಮಾಡ್ತೀನಿ ಗೈಸ್. ವೀಡಿಯೋಸು ನೋಡೋಣ. ಗೈಸ್ ಹೋಗ್ತಾ ಇದ್ದೀವಿ. ಅವ್ರಿನ್ನೂ ಒಬ್ಬೊಬ್ಬರೇ ಬರ್ತಾ ಇದ್ದಾರಂತೆ, ಅಷ್ಟೊತ್ತಿಗೆ ನಾವು ಹೋಗಿ ಜಾಯ್ನ್ ಆಗಬೇಕು. ಎಲ್ಲರೂ ಹೇಗಿದ್ದೀರಾ? ಬಂದಿದ್ದೀವಿ. ಇನ್ನೇನೋ ಎಲ್ಲ ಸಿಕ್ಕಿ ಇನ್ನೇನೋ ಗಾಡಿ ಎಲ್ಲಿದೆ ಅಂತಲೇ ಗೊತ್ತಿಲ್ಲ. ಈಗ ಬಂದಿದ್ದಾರೆ, ಬಂದರೆ ಅವ್ರು ಜಾಯ್ನ್ ಆಗ್ತಾರೆ. ಇನ್ಯಾರು ಜೀವಿ ಆಮೇಲೆ ಸೃಷ್ಟಿ, ಇನ್ನು 3 ಜನ ಬರ್ತಾರೆ. ಜಾಸ್ತಿ ಅಲ್ಲ, ಯಾರ ಬರ್ತಾರೆ ಮಂಜಾನ ಇಲ್ಲೋಡು. ಗೈಸ್ ಫ್ರೆಂಡ್ಸ್ ಎಲ್ಲ ಬಂದರು. ಬಂದಾದಮೇಲೆ ಎಲ್ಲ ಮೀಟ್ ಆಗಿಬಿಟ್ಟು ಎಲ್ಲ ಪೂಜೆ ಮಾಡ್ಕೊಳಕ್ಕೆ ರೆಡಿ ಆಗ್ತಾಯಿದ್ವಿ. ಅಷ್ಟೊತ್ತಿಗೆ ನಮ್ಮ ಅಪ್ಪು ಫುಲ್ಲು ಮ್ಯಾನೇಜ್ಮೆಂಟ್ ತೊಗೊಳೋದಕ್ಕೆ ಸ್ವಲ್ಪ ಬ್ಯುಸಿಗಿದ್ದ. ಅವನು ಸ್ವಲ್ಪ ಮಾತಾಡ್ಸ್ಕೊಂಡು ಅವನೇನು ಟಿಫನ್ ಮಾಡಲಿ ಊಟ ತೊಗೊಂಡು ಬಂದಿನಂತೆ ಪಾಪ. ಅಷ್ಟೊತ್ತಿಗೆ ಗಾಡಿ ಪೂಜೆ ಮಾಡೋಕ್ಕೆ ರೆಡಿ ಆಗ್ಬೋದ್ವಿ ಗೈಸ್. ರಮ್ಯಾ ಏನಾದರೂ ಹೇಳು, ಇನ್ನೂ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಹೌದು ಗೈಸ್, ನಮಗೆಲ್ಲ 9 ಗಂಟೆಗೆ ಹೇಳಿ. ಇವಾಗ ಟೈಮ್ ಎಷ್ಟಾಗಿದೆ? ಎಷ್ಟು 10? ಹಾಂ 10 ಆದರೂ ಇನ್ನು ಇಲ್ಲೇ ಇದ್ದಿದ್ದೀವಿ. ಈಗ ಪೂಜೆ ECG ಮಾಡ್ತಾಳ ಅಲ್ಲ, ಕೋಶು ಮಾಡ್ತಾಳೆ. ನೀವು ನಾವೆಲ್ಲೇ ಹೋಗ್ಲಿ ಫಸ್ಟ್ ಪೂಜೆ ಮಾಡಿದ್ರೆ ಕೋಶು 1 ಅವರ್ ಮಾಡ್ತಾಳೆ. ಅಡ್ಜಸ್ಟ್ ಮಾಡ್ಕೊಳ್ಳಿ, ನಾವು ಕಟ್ ಮಾಡಿ ಒಂದು 5 ಮಿನಿಟ್ಸ್ ಆಗ್ತೀವಿ. ಹಾಂ ಹೌದು, ಇವಳು ನೋಡ್ತಾ ಇರ್ಬೋದು ಗೈಸ್. ಸುಮ್ಮನೆ ಡೌ ಮಾಡ್ಕೊಂತ ಅಲ್ಲಿದ್ದಾಳೆ ಅಷ್ಟೇ, ಅವಳು ಏನು ಮಾಡಲ್ಲ, ಇವಳು ಮಾಡ್ತಾಳೆ. ಹೆಲ್ಪ್ ಮಾಡ್ತಾರೆ. ಬಾ ರಮೇಶ್ ಒಂದು ಸ್ವಲ್ಪ ಇಟ್ಕಳೆ. ನೀವು ಅಪರೂಪ ಮಾತಾಡ್ತಾರೆ. ECG 2 ಇಡಪ್ಪ, ಬಿಡು. ಹಾಂ ಇರಲಿ ಬಿಡು, ಹಣ್ಣು ಇಟ್ಬಿಡು ಹಂಗೆ ಫುಲ್ಲು. ಅಪ್ಪ ನನ್ನ ಬ್ಯಾಗ್ ದಯವಿಟ್ಟು ಯಾರು ಕೊಡಬೇಡ್ರಿ ಮೇಲಕ್ಕೆ. ಯಾಕೋ ಅವರೆಲ್ಲ ಪೂಜೆ ಮಾಡ್ತಿದ್ದಾರೆ, ನಾವು ವಿಡಿಯೋ ಮಾಡ್ತಿದ್ದೀವಿ ಗಾಯ್ಸ್. ಹೋಸ್ಟೆಲಿಂಗ್ ಬರ್ತಿ ಜಾಸ್ತಿ ಇಲ್ಲ, ಅವಳಿಗೆ ಅಷ್ಟಿಷ್ಟೆಲ್ಲ ಬರ್ತೀವಿ, ಜಾಸ್ತಿನೇ ಇತ್ತು. ದೇವ್ರ ಬಗ್ಗೆ ಇಲ್ಲ, ಭಾಳ ಇತ್ತು. ಅಷ್ಟಿಷ್ಟೆಲ್ಲ ತುಂಬಾ ಇದೆ, ಸ್ವಲ್ಪ ಅಲ್ಲ. ಏನಾಗಲ್ಲ, ಮಳೆ ಗಣನಾಯಕಾಯ ಗಣದೈವತಾಯ ಗಣಾಧ್ಯಕ್ಷಾಯ ಧೀಮಹಿ ಗುಣಶರೀರಾಯ ಗುಣಮಂಡಿತಾಯ ಗುಣೇಶಾನಾಯ ಧೀಮಹಿ ಗುಣಾತೀತಾಯ
गन्धमत्ताय गोजयप्रदाय धीमहि गुणातीताय गुणाधीशाय गुणप्रविष्टाय धीमहि एकदन्ताय वक्रतुण्डाय गौरीतनयाय धीमहि गजेशानाय बालचन्द्राय श्रीगणेशाय ಲಗೇಜ್ ಕಟ್ತದೆ ಕಂಟಿನ್ಯೂ ಒಳಗಡೆ ಕೂತ್ಕೊಂಡು ಹೋಗ್ತೀವಿ. ಬಾಯ್ ಬಾಯ್. ನಂತರ ನಾನು ಇವ್ರ ಜೊತೆ ನಾನು ಸೇರ್ಕೊಂಡಿದ್ದೀನಿ. ಯಾಕಂತಂದ್ರೆ ನಾನು ತುಂಬಾ ವರ್ಷ ಆಯ್ತು ಇವ್ರ ಜೊತೆ ಬಂದು. ಅವಾಗ ನಾವು DMLT ಒಂದ್ಸಲ ಹೋಗಿದ್ದು ಅಷ್ಟೇ ಗಾಯ್ಸ್. ಈಗ ಮತ್ತೆ ನಾವು ಜಾಯಿನ್ ಆಗ್ತಾ ಇದ್ದೀವಿ. ಹೌದು, ಗಾಡಿ ಮಜಾ ಮಾಡುವಾಗ ಎಲ್ಲ ನೋಡಿ ಗಾಡಿನ ನೋಡೋಣ. ಸ್ನ್ಯಾಪ್ ಮಾಡ್ತಾಳೆ ರಮ್ಯಾ. ಅವರೇ ಗಾಡಿ ಕಟ್ಟೋರು ಅವರು ಮೇಲ್ಗಡೆ ನಮ್ಮ ಲಗೇಜ್ನ ಅವರು ಪ್ಯಾಕ್ ಮಾಡ್ತಾ ಇದ್ದಾರೆ ಎಲ್ಲ. ಗಾಡಿ ಪೂಜೆ ಮಾಡೋದು. ನಮ್ಮ ಜೀವಿ ಅವ್ರು ಪೂಜೆ ಮಾಡ್ತವ್ರೆ. ಅಲ್ಲಿ ನೋಡಿ ಗಾಯ್ಸ್ ಎಷ್ಟು ಬದ್ಧತೆಯಾಗಿ ಎಲ್ಲ ಕಟ್ತವ್ರೆ ಲಗೇಜು. ಇವನು ಅರುಣ ಹಾಯ್ ಮಾಡು. ಇವನು ಅಷ್ಟೇ ಆಫ್ಟರ್ ಲಾಂಗ್ ಟೈಮ್ ನಾವು DMLT ಹೋಗಿದ್ವಿ. ಈಗ ಬಂದವನೇ. ಮನು, ನಿನಗೇನು ಅನಿಸ್ತಾ ಇದೆ ನಾವು ಟ್ರಿಪ್ ಹೋಗ್ತಾ ಇರೋದು? ಹೌದಾ? ನಮ್ಮ ಟೀಚರ್ ಬರಲ್ಲ ಅಂತ ಹೇಳ್ತಾ ಇದ್ರು, ಬಂದಿದ್ದಾರೆ. ಈ ತರ ಹೇಳೋದು ತಪ್ಪು. ಇವ್ರು ಯಾರು? ಮುಸ್ತಫನಾ? ಆಲ್ರೆಡಿ ಗಾಡಿ ಫೋಟೋ ತೆಗೆದಿಂದ ಸ್ಟಾರ್ಟ್ ಆಯ್ತು. ಈಗ ಅವ್ರು ಕೆಳಗಡೆ ಇಳಿದು ಬಿಟ್ರೆ ಒಂದು ಗ್ರೂಪ್ ಫೋಟೋ ತಗೊಂಡ್ಬಿಟ್ಟು ಸ್ಟಾರ್ಟ್ ಮಾಡಿದೆ ಗಾಯ್ಸ್. ಅಲ್ಲ, ಅವರು ಬರ್ಲಿ ಒಂದು ನಿಮಿಷ. ನನ್ನೊಂದು ಕೋರಿಕೆ ಕೇಳ್ತೀನಿ. ಇವೆಲ್ಲ ಪೂಜೆ ಎಲ್ಲ ಆಯ್ತು ಗಾಯ್ಸ್. ಒಂದು ಟೀ ಕುಡಿದು ಹೋಗ್ಬೇಕು. ಕಾಫಿ ಕುಡಿಬೇಕು. ಮಂಜಣ್ಣ, ನಿನಗೆ ಏನು ಅನಿಸ್ತಾ ಇದೆ? ಮತ್ತೆ ಎಲ್ಲರೂ ಊಟ ಮಾಡ್ಕೊಂಡಿವಿ. ರಮ್ಯಾ ಮಾತ್ರ ಊಟ ಮಾಡಿಲ್ಲ. ಏನಾದ್ರು ಊಟ ಮಾಡ್ಕೊಂಡು ತಿನ್ಕೊಂಡು ಅವಳಿಗೆ ಏನೋ ತಿನ್ನಿಸ್ಬೇಕು. ಪಾಪ ಎನರ್ಜಿ ಫುಲ್ ಡೌನ್ ಆಗಿದೆ. ಇವರಿಬ್ಬರಿಗೂ ಟೀ ನೆವಕ್ಕೆ ಈ ಥರ ಮಾಡ್ತವ್ರೆ ಗಾಯ್ಸ್. ಮಂಜಣ್ಣ, ನಿನಗೆ ಏನು ಅನಿಸ್ತಾ ಇದೆ? ಚೆನ್ನಾಗಿ ಕಾಣ್ತಾ ಇದೆ. ಆಕ್ಚುಲಿ ಟೀ ಶರ್ಟ್ ಚೆನ್ನಾಗಿ ಕಾಣ್ತಾ ಇದೆ. ನೀನು ಚೆನ್ನಾಗಿ ಕಾಣ್ತಾ ಇದೆಯಾ? ಕಣ್ಣಸ್ರ ಆಗದೆ ಇರಲಿ ಯಾವುದೇ ಹುಡುಗಿದು. ಹೋಗಿ ಸಮಾಧಾನ ಬರ್ಬೇಕು. ಏನೇ ಹೆಲ್ಪ್ ಬೇಕಂದ್ರೆ ಮಂಜಣ್ಣನೇ. ನಮ್ಗೆ ಏನೇ ಬೇಕಂದ್ರೆ ಕೊಡ್ತಾರೆ. ಆಪತ್ ಬಾಂಧವ ಅಂತ ಹೇಳಿದ್ರೆ ತಪ್ಪಾಗಲಾರದು. ಹೆಲ್ಪಿಂಗ್ ಸ್ಟಾರ್ ನಮ್ಮ ಮಂಜಣ್ಣ. ಸೀಮಾ ಟೀಚರ್, ನೀ ಸ್ವಲ್ಪ ಏನಾದರೂ ಹೇಳ್ಬೇಕು ಅಂತ ಬೇಡ್ಕೊತಾ ಇದೀವಿ. ಟೀಚರ್ ಮಕ್ಳು ಬಿಟ್ಟು ನಮ್ಮ ಜೊತೆ ಬಂದವ್ರೆ ಟ್ರಿಪ್ಪಿಗೆ. ಸ್ಟೂಡೆಂಟ್ಸ್ ಏನೇನು ಮಾಡಿರ್ತಾರೆ ಗೊತ್ತಿಲ್ಲ. ಹೋದ್ಮೇಲೆ ಕಾಸು ತಗೊಳ್ಳಿ. ಚಂದು, ಬನಾನ ಪೂಜೆ ಮಾಡ್ಬೇಕು, ತಿನ್ನೋದೇ ಅಂಚೆ. ಜೀವಿ, ಸ್ವಲ್ಪ ನೀನು ಸಣ್ಣಾಗಿದೆಯಾ? ಟ್ರಿಪ್ಗೆ ಬರೋಷ್ಟೊತ್ತಿಗೆ ಆದಷ್ಟು ನೀನು ದಪ್ಪ ಮಾಡಕ್ಕೆ ಟ್ರೈ ಮಾಡ್ತೀವಿ. ಅದರೊಳಗೆ ಫಸ್ಟಿಗೆ ಒಂದು ಬಾಳೆಹಣ್ಣು ತಿನ್ನು. ನೀನು ಇವಾಗ ನೆಕ್ಸ್ಟ್ ಫಸ್ಟು ಟೀ ಕುಡಿಬೇಕಂತ ಅನ್ಕೊಂಡಿದ್ಯಾ? ಸರ್, ನೀವು ಬೇಗ ಬನ್ನಿ ಸರ್ ಕೆಳಗಡೆ. ಚಂದು, ಓಕೆ. ನೋಡಿ ನಮ್ಮ ಮಂಜಣ್ಣ. ನೀನೇನಾದ್ರು ಹೇಳಿ ಚಂದು. ನನಗೆ ಈ ಟ್ರಿಪ್ ಹೋಗ್ತಾರೆ ಅಂತಲೇ ಡೌಟ್ ಇತ್ತು. ಆ್ಯಕ್ಚುಲಿ ನಾನೇ ಬರೋಣ ಅನ್ನೋದಿತ್ತು. ಆ್ಯಕ್ಚುಲಿ ಲೈಫ್ ಏನು ಗೊತ್ತಾ, ಇವಾಗಲೂ ಇಷ್ಟಿದೆ. ಇನ್ನೂ ಟ್ರಿಪ್ ಏನೆಲ್ಲ ಆಗುತ್ತಂತ ಇಲ್ಲೇ 1 ಅವರ್ ಆಗಿದೆ. ಯೂಟ್ಯೂಬ್ ಬ್ಲಾಗ್ ಎಷ್ಟು ಬರುತ್ತೋ ಗೊತ್ತಿಲ್ಲ. ಬಟ್ ಆದಷ್ಟು ಎಲ್ಲಾನು ಕ್ಯಾಚ್ ಮಾಡ್ತೀನಿ ಗಾಯ್ಸ್. ಇದೆ ಯಾಕಂದ್ರೆ ಮೆಮೊರೀಸ್. ಅದಕ್ಕೆ ನೀನು ಹೇಳು. ನಮ್ಮ ನೀವು ಏನಾದ್ರು ಹೇಳ್ಬೇಕಂತ ಕೇಳ್ಕೊತೀವಿ. ಮುಂದೆ ಬನ್ನಿ, ಸ್ವಲ್ಪ ಮುಂದೆ ಬನ್ನಿ ಸರ್. ಇವಾಗ ಪೂಜೆ ಏನಿಲ್ಲ. ಪೂಜೆ ಆಯ್ತು. ಅಷ್ಟೇ. ತಗೊಂಡಿದ್ದಾರೆ ಇವ್ರು ಸರ್. ನೋಡಿ ಗೈಸ್, ನಾನು ಫಸ್ಟ್ ಪೂಜೆ ಮಾಡಕ್ ಬಂದಿಲ್ಲ ಗೈಸ್. ನಾನು ಮೇಲ್ಪಟ್ಟಕ್ಕೆ ಹೋಗಿದ್ದೀನಿ. ನನ್ನ ಕಷ್ಟದಲ್ಲೂ ನಾನು ಕಷ್ಟ ತಗೊಳ್ತೀನಿ, ಎಲ್ಲ ಸುಖ ಕೊಡ್ತೀನಿ ಅಂತ ಸರಿ ಆಯ್ತು. ಒಳ್ಳೇದು ಒಳ್ಳೆ ಮಾತು. ಸರಿ ಆಯ್ತು. ಓಕೆ ಗೈಸ್, ಒಂದು ಗ್ರೂಪ್ ಫೋಟೋ ತಗೊಂಡ್ಬಿಟ್ಟು ಆಮೇಲೆ ಸಿಗ್ತೀವಿ. ಬಾಯ್. ಬಾಳಂಗ್ ಕೊಡ್ರು. ಬನ್ನಿ. ಬಾಳಂಗ್ ಕೊಡ. ನನಗೆ ಈ ಟ್ರಿಪ್ ಹೋಗ್ತಾರೆ ಅಂತಲೇ ಡೌಟ್ ಇತ್ತು. ಆ್ಯಕ್ಚುಲಿ ನಾನೇ ಬರೋಣ ಅನ್ನೋದಿತ್ತು. ಆ್ಯಕ್ಚುಲಿ ಲೈಫ್ ಏನು ಗೊತ್ತಾ, ಇವಾಗಲೂ ಇಷ್ಟಿದೆ. ಇನ್ನೂ ಟ್ರಿಪ್ ಏನೆಲ್ಲ ಆಗುತ್ತಂತ ಇಲ್ಲೇ 1 ಅವರ್ ಆಗಿದೆ. ಯೂಟ್ಯೂಬ್ ಬ್ಲಾಗ್ ಎಷ್ಟು ಬರುತ್ತೋ ಗೊತ್ತಿಲ್ಲ. ನೀನು ಹೇಳು. ಬಟ್ ಆದಷ್ಟು ಎಲ್ಲಾನು ಕ್ಯಾಚ್ ಮಾಡ್ತೀನಿ ಗಾಯ್ಸ್. ಇದೆ ಯಾಕಂದ್ರೆ ಮೆಮೊರೀಸ್. ಅದಕ್ಕೆ
ನೀನು ಹೇಳು. ಮತ್ತೆ ಹೋಗ್ತೀವಿ guys. ನಮ್ಮ ನೀವು ನಾವು ಏ, ಆಗಸ್ಟ್ ಇದ್ದಾನೆ. ಯೂಟ್ಯೂಬ್ ಅಲ್ಲಿ ಏನಾದ್ರು ಹೇಳ್ಬೇಕಂತ ಕೇಳ್ಕೊತೀವಿ. ಸ್ವಲ್ಪ ಮುಂದೆ ಬನ್ನಿ, ಸ್ವಲ್ಪ ಮುಂದೆ ಬನ್ನಿ ಸರ್. ಹೇಳಿ. ಇವಾಗ ಪೂಜೆ ಈಗ ಏನಿಲ್ಲ, ಪೂಜೆ ಆಯ್ತು, ಪೂಜೆ ಆಯ್ತು. ಆಯ್ತು, ಹುಷಾರಾಗಿ ಹೋಗ್ಬರ್ರಿ. ಹಾ ಅಷ್ಟೇ. ಮ್ಯಾನೇಜ್ಮೆಂಟ್ ತಗೊಂಡಿದ್ದಾರೆ ಇವ್ರು ಸರ್ರು. ಏನ್ ಸರ್ ಅದಕ್ಕೆ ನೋಡಿ ಗೈಸ್, ನಾನು ಫಸ್ಟ್ ಮ್ಯಾನೇಜ್ಮೆಂಟ್ ನಾನು ಎತ್ತಿದ್ದೀನಿ ಗೊತ್ತಾ. ನಾನು ಪೂಜೆ ಮಾಡಕ್ ಬಂದಿಲ್ಲ ಗೈಸ್, ನಾನು ಮೇಲ್ಪಟ್ಟಕ್ಕೆ ಹೋಗಿದ್ದೀನಿ. ನನ್ನ ಕಷ್ಟದಲ್ಲೂ ನಾನು ಕಷ್ಟ ತಗೊಳ್ತೀನಿ, ಎಲ್ಲ ಸುಖ ಕೊಡ್ತೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಸರಿ ಸರಿ, ಆಯ್ತು ಆಯ್ತು, ಒಳ್ಳೇದು ಒಳ್ಳೇದು ಒಳ್ಳೇದು, ಒಳ್ಳೆ ಮಾತು. ಸರಿ ಸರಿ ಆಯ್ತು. ಓಕೆ ಗೈಸ್, ಒಂದು ಗ್ರೂಪ್ ಫೋಟೋ ತಗೊಂಡ್ಬಿಟ್ಟು ಆಮೇಲೆ ಸಿಗ್ತೀವಿ. ಬಾಯ್. ಏ ಬಾಳಂಗ್ ಕೊಡ್ರು, ಬನ್ನಿ ಬನ್ನಿ. ಬಾಳಂಗ್ ಕೊಡಮ್ಮ. ಏನ ಪೂಜೆ ಆಯಿತು. ಇವಾಗೆಲ್ಲ ಹೊರಟಿಗೆ ಈಗ ಲಾಟಿಗೆ ಮಾಡ್ಕೊಂತೀವಿ ಯಾಕಂದರೆ ಪೂಜೆ ಮಾಡ್ತಿದ್ದೆ ಗೈಸ್ ಅದಕ್ಕೆ ಸಜೆಷನ್ ಕೊಡ್ತಿದ್ದೆ ನಮ್ಮ ಫ್ರೆಂಡು. ಒಂದು ಯೂಟ್ಯೂಬ್ ಎಲ್ಲ ಚೆನ್ನಾಗಿದೆ. ಅದನ್ನ ಫಾಲೋ ಸಬ್ಸ್ಕ್ರೈಬ್ ಮಾಡಿ. ಆಲ್ರೆಡಿ ಮಾಡಿರ್ತೀರ, ನಾವೇನು ಹೇಳೋದು ಬೇಡ, ಬಟ್ ನೋಡಿದ್ರೆ ಜಾಸ್ತಿ ಕಮ್ ಲೆಟ್ಸ್ ಗೋ ಗಾಯ್ಸ್. ಗಾಯ್ಸ್ ನಾನು ಗೊತ್ತಾ ಗಾಯ್ಸ್ ಏನ್ ಗೊತ್ತಾ, ಇನ್ನು ಬೆಂಗಳೂರು ಬಿಟ್ಟು ಹೋಗಿಲ್ಲ, ಆಲ್ರೆಡಿ ಟೀಗೆ ನಿಲ್ಲಿಸ್ಬಿಟ್ಟವ್ರೆ. ಎಲ್ಲ ಅಣ್ಕೊಟ್ಟವ್ರೆ ಗೈಸ್. ನೋಡಿ ಗೈಸ್, ನಾವೆಲ್ಲ ಈಗ ಟೀ ಕುಡಿಯಕ್ ಬಂದಿದೀವಿ. ಯಾಕಂತಂದ್ರೆ ಆಕ್ಚುಲಿ ಬೆಂಗಳೂರು ರೀಚ್ ಆಗಿಲ್ಲ ಅಲ್ಲೇನೆ. ಹೌದು, ಅಲ್ಲ ಬೆಂಗಳೂರು ಸಾರಿ ಯಾಕಂತಂದ್ರೆ ತಲೆ ನೋಡ್ತಿದೆ, ಬಟ್ ಈಗ ಕುಡಿಬೇಕು ಫಸ್ಟ್ ದಿನ, ಅದಕ್ಕೆ ಬಂದವ್ರೆ. ಏನಕ್ಕೆ ಬಂದಿರೋದು? ಟೀ ಕುಡಕ್ ಬಂದವ್ರೆ ಎಲ್ಲರಿಗೂ. ಅದು ಇದು ತಿಂದ್ಬಿಟ್ಟು ಕಾಫಿ ಅಲ್ಲ ಟೀ ಅದು ಚಿನ್ನು. ಥ್ಯಾಂಕ್ ಯು ಸಿಜಿ. ನಾನು ಪುಣೇಶ್ವರಿ, ನಮ್ಮ ಬ್ಯಾಚಲ್ಲಿ. ಚೆನ್ನಾಗಿದ್ಯಾ ಗೈಸ್? ಎಲ್ಲರೂ ಟೀ ಕುಡಿತಾ ಇದ್ದೀವಿ. ಅಮ್ಮ ನನಗೆ ಬೇಡ ಕಣ, ನನಗೆ ಬೇಡ ಪ್ಲೀಸ್, ನಾನು ಕುಡಿಯಲ್ಲ. ಈ ಹುಡುಗ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಗೈಸ್. ಟೀ ಮಾತಾಡ್ತಾರೆ ಇವಾಗಿಂದ. ಟೀ ಕುಡಿಯೋಕೆ ಬಂದವ್ರೆ, ಟೀ ಕುಡಿಯೋಕೆ ಚೆನ್ನಾಗಿದೆ. Hey, macam tu lah.
ಇವಾಗ ಎಷ್ಟೇ ಟೈಮ್ 2:30 ಆಗಿದೆ. ಚಿಪ್ಸು ಜ್ಯೂಸ್ ಕುಡಿತಾ ಇದ್ದೀವಿ. ನೋಡಿ ವೆದರು ಈ ಥರ ಇದೆ, ಆಗ್ತಾ ಇಲ್ಲ, ನಿದ್ದೆನೇ ಆಗಿಲ್ಲ, ಎಲ್ಲ ನಮ್ಮನ್ನ ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಗೈಸ್ ನಮ್ಮನೆ ಬಿಟ್ಟು ಬಂದು ಟೀ ಕುಡಿತಾರೆ. ನಿದ್ದೆ ಮಾಡ್ತೀರಿ ಗೈಸ್, ನಾವೇ ಬೆಳಗ್ಗೆ ಎದ್ದು ಮುಖಗಳು ನೋಡಕ್ಕೆ ಗೈಸ್ ಚೆನ್ನಾಗಿ ಹಾಯ್ ಮಾಡು. ಹುಷಾರಿಲ್ಲ ಅಂತ ಮಲ್ಕೊಂಡಿದ್ಲು, ಯಾರೇ ವಿಡಿಯೋ ತಂದು ಲಾಗ್ ಮಾಡೋದು ನೋಡಿ ಗಾಯ್ಸಿ. ಇವಾಗ ಬಂದಾಳೆ guys. ಎಲ್ರು ಹಾಯ್ ಮಾಡಿ ನನ್ನ ಲಾಗ್ ಮನೇಲಿ ಹಾಕೋಣ. ಜಲ್ಲಿ ಮುಸ್ಸಂಜೆ ತಿಳಿತಪ್ಪಲ್ಲಿ ಒಲವೇ ನೋಡ ಬರ್ ನೇಚರ್ ನೋಡೋಣ ಅಂದ್ರೆ ಬರೀ ಫೋಟೋಗೆ ಸಾಯ್ತಾರೆ. ಟೀ ಕಾಫಿ ಎಲ್ಲ ಕುಡ್ಬಿಟ್ಟವ್ರೆ, ನಾನು ಈಗ ಕುಡಿತಾ ಇದ್ದೀನಿ. ಬೇಗ ಇದ್ರಲ್ಲೇ ಹೋಗ್ಬಿಡ, ಏನು ಫೋಟೋಗೆಲ್ಲ ಏನು ಅಲ್ಲಿ ಬೇಕಾದ್ರೆ ಬಂದು ಡ್ರೆಸ್ ಚೇಂಜ್ ಮಾಡ್ಕೊಂಡು ಆದ್ರೆ ಎಷ್ಟು ಕ್ಯೂಟ್ ಆಗಿದ್ದೀನಲ್ಲ ನಾನು. ಸ್ವಲ್ಪ ಪರವಾಗಿಲ್ಲ. ಬೆಟ್ಟ ಎತ್ತಕ್ಕೆ ಹೋಗ್ತಾ ಇದೀವಿ. ಚೆನ್ನಾಗಿದೆ ತುಂಬಾ. ಹೋಗ್ತಾ ಗೈಸ್, ಸ್ವಲ್ಪ ಮೇಲೆ ಎಷ್ಟು ನೇಚರ್ ಸಖತ್ತಾಗಿದೆ ಅಂತಂದ್ರೆ ಈ ನೇಚರ್ನ ಸವಿಯಕ್ಕೆ ನೀವು ಬರಬೇಕು. ಬಂದ್ರೆ ಗೊತ್ತಾಗುತ್ತೆ ಈ ಪ್ಲೇಸ್ ಎಂತದ್ದು, ಎಷ್ಟು ಚೆನ್ನಾಗಿದೆ ನೇಚರ್. ಅದು ಮಾರ್ನಿಂಗ್ ಬರಬೇಕು. ಗ್ಯಾಸ್ ಇವರೆಲ್ಲ ಮಲಗಿದ್ರು, ನಾವೆಲ್ಲ ಫೋಟೋ ಶೂಟ್ಸ್ ಎಲ್ಲ ಮಾಡ್ಕೊಂಡ್ವಿ. ತುಂಬ ಟೈರ್ನೆಸ್ ಆಗಿತ್ತು ಗಾಯ್ಸ್ ಜರ್ನಿ ಮಾಡಿ. ಬಟ್ ನೀವು ಮಾತ್ರ ಸಖತ್ತು. ನಾವು ಕೌಸುಲಾಗಲ್ಲ ಅಂದಿದ್ದೀನಿ. ಬಂಡೆಗೆ ಅಂತ ಸುಸ್ತು ಕಾಣಿಸ್ತಾ ಇಲ್ಲ. ಈಗ ಎರಡನೇ ಹಂತದಲ್ಲಿ ಎರಡನೇ ಮೆಟ್ಲು ಹತ್ತಿದ. ಇವು ನೋಡು ಅಪ್ಪು ಸ್ಲಿಪ್ಪರಲ್ಲಿ ನಡೆಸೋನೆ. ಈಗ ನೀನೊಂದು ಆನೆ ಅಷ್ಟೇ ಅಪ್ಪ. 2 ಸರಪ್ನೆ ಹಾಕಳು ಬರೋತಿಗೆ ಅಲ್ಲಿ ಮಾಡೋಣ ನೋಡ್ರಿ. ಸೇವ್ ಮಾಡಿ ಇಟ್ಕೊಂಡಿರಿ.
ನೋಡೋಣ ಕೈ ಚೆನ್ನಾಗಿ ಕಾಣ್ತಿಲ್ಲ. ಬ್ಯೂಟಿಫುಲ್ ನೇಚರ್ ದಿವಸ ಟೈಮ್ 7:20 ಸರಿ. ಒಂಥರ ಸುಸ್ತಲ್ಲ ಹೋಗ್ಬಿಟ್ಟು ಸುಸ್ತಾಗಿದ್ದು ಆದರೂ ಸುಸ್ತಲ್ಲ ಹೋಗ್ತೀವಿ ನೇಚರ್ ನೋಡಿ. ನೇಚರ್ ಮುಂದೆ ಏನೂ ಇಲ್ಲ ನೋಡಿ, ಸಖತ್ತಾಗಿದೆ. ಈಗ ತೋರಿಸಿ ಎಲ್ಲ ಬರ್ತಾವ್ರೆ. ಏನ್ ಹೇಳ್ತೀರ ನಮ್ಮ ಪರಿಸ್ಥಿತಿ? ಹಿಂದರ್ಧ ಮುಂದರ್ಧ ಮಧ್ಯೆ ಬಿಟ್ಟು ಹೋಗ್ತಾರೆ. ಅದು ಸ್ಟಡಿ ಆಯ್ತು. ಆನೆ ಸ್ಟಡಿ ಆಯ್ತು. ಏನು ಸ್ಟಡಿ ನೋಡಿ ಗಾಯ್ಸ್ ಹೇಳ್ತಾ ಇದಾರೆ. ಗಾಯ್ಸ್ ಪಟ ಪಟ ಬರ್ತಾ ಇರ್ಬೇಕು. ಸಾಕು ಬರೀ ಲಾಗು ಕಂಪ್ಲೀಟ್ ಲಾಗ್ ಬಂದಿದ್ದೀವಿ. ವಾ ಸಖತ್ತಾಗಿದೆ ವೆದರ್ ಮಾತ್ರ. ನಾವೇ ಕಾಣಿಸ್ತಿಲ್ಲ ಈ ವೆದರಲ್ಲಿ. ಗೈಸ್ ಹೆಂಗಿದೆ ಸಖತ್ತಾಗಿದೆ. ಇದರಲ್ಲಿ ಎಲ್ಲ ಫೋಟೋಸ್ ವಿಡಿಯೋಸ್ ಎಲ್ಲ ಮಾಡ್ಕೊಂಡ್ವಿ. ನೇಚರ್ ತುಂಬ ಸಖತ್ತಾಗಿತ್ತು. ಗ್ರೂಪ್ ವಿಡಿಯೋಸ್ ಎಲ್ಲ ಮಾಡೋದು ಅದನ್ನ ಕ್ಯಾಚ್ ಮಾಡೋಕ್ಕಾಗಿಲ್ಲ. ಅದನ್ನ ಪೋಸ್ಟ್ ಮಾಡ್ತೀನಿ ನೋಡಿ. ನೀಟಾಗಿ ಅದೇ ನ್ಯಾಚುರಲ್ ಎಡಿಟ್ ಮಾಡಿ ಕಳಿಸ್ಲಾ ಚಲೋ. ಹಾಕ್ಸಿದ್ದು ಅಲ್ಲ ಗೈಸ್. ಈ ಸಿಜಿ ಸರ್ಸತ್ತಿಗೆ 1 ದಿನ ಆಗಿರಲಿ, 2 ದಿನ ಆಗಿರಲಿ, 3 ದಿನ ಆಗಿರಲಿ ಅಷ್ಟಕ್ಕೆ ತಗೊಂಡ್ಬರ್ತಾಳೆ. ಅದ್ರಲ್ಲಿ ಏನಿದೆ ಈ ಸಿಜಿ? ಅದ್ರಲ್ಲಿ ಏನಿರುತ್ತೆ ಈ ಸಿಜಿ? ಬಟ್ಟೆ ಇದೆ, ಚಪ್ಪಲ್ ಇದೆ, ವಾ ಆಕ್ಸೆಸರೀಸ್ ಎಲ್ಲ ಇದೆ. ಯಾರು ಕೇಳಲ್ಲ, ಸ್ಪಷ್ಟವಾಗಿ ಸ್ವಲ್ಪ ತಗೊಂಬನ್ನಿ ಅಂತ ಹೇಳಿದ್ರು. 2 ಡೇಸ್ಗೆನೆ 1 ತಿಂಗಳು ಜೀವನ ಮಾಡ್ಬೋದಾಗಿತ್ತು. ಸಂಸಾರ ಮಾಡೋದು 1 ವರ್ಷ. ಗೈಸ್ ಅದಕ್ಕೆ ನಾನೇನು ಹೇಳಕ್ಕಾಗಲ್ಲ. ನಾನೇ ಹೊಸ್ಕೊಂಡ್ ಬರೋದು ನಾನೇ ತಗೊಂಡ್ಬರ್ತೀನಲ್ವಾ? ಹಾಕು ಕೆಳಗಡೆ ಹಾಕು. ಅರುಣ ಇಸ್ಕೊಳ್ಳಿ ಸಿಜಿ. ಎಸ್ ಹೆಂಗೈತೆ? ಫಸ್ಟ್ ಟೈಮ್ ಬಂದಿರೋದು, ತುಂಬ ಚೆನ್ನಾಗಿದೆ ನೋಡಿ. ಹೆಂಗ್ ಅನಿಸ್ತೈತೆ ನಿನ್ಗೆ ಈ ಪ್ಲೇಸ್ ನೋಡಿ? ನಾನು ಫಸ್ಟ್ ಟೈಮ್ ಬಂದಿದ್ದು, ಸಖತ್ತಾಗಿದೆ. ನೀವು ಒಂದ್ಸಲ ಬನ್ನಿ. ಇದು ಪ್ಲೇಸ್ ಹೆಸರೇನು? ಪಾಟ್ಲಾ ಬೆಟ್ಟ ಅಂತ. ನೀವು ಪಾಟ್ಲಾ ಬೆಟ್ಟ ಅಂತ ನೀವು ಬನ್ನಿ, ಸಖತ್ತಾಗಿದೆ. ನಾವು ಮಾರ್ನಿಂಗ್ 6:30 ಬಂದಿದ್ವಿ, 9:30ವರೆಗೂ ನೋಡಿದ್ವಿ. ಇವಾಗ ಬೇರೆ ಪ್ಲೇಸಿಗೆ ಹೋಗ್ಬೇಕು. ಇವಳು ಜೀವಿತ ಅಂತ ನೋಡಿ ಗೈಸ್, ಗೊತ್ತಾಡ್ಕೋಬೇಕು. ನೋಡಿ ಗೈಸ್, ಈ ಪ್ಲೇಸಿಗೆ ಬನ್ನಿ, ತುಂಬಾ ಚೆನ್ನಾಗಿದೆ. ನಾವು ಬಂದಿದ್ದೀವಿ, ನೀವು ಒಂದ್ಸಲ ಬಂದು ನೋಡಿ. ನೀವ್ನ ಎಷ್ಟು ಚೆನ್ನಾಗಿದೆ ಅಂತ ಬಂದು ನೋಡಿ. ಬರೇ ದುಡ್ದು ಸಾಯೋದಲ್ಲ, ಬಂದು ಹೊರಗಡೆ ಪ್ರಕೃತಿನ ಬಹಳ ಶಾರ್ಟ್ ಆಗಿದೆ. ಹೌದು ಎಲ್ಲರಿಗೂ ಚೆನ್ನಾಗಿರಿ, ಖುಷಿಯಾಗಿರಿ, ನಿಮ್ಮ ಫ್ರೆಂಡ್ ಜೊತೆ ಚೆನ್ನಾಗಿ ಎಂಜಾಯ್ ಮಾಡಿ. ಅಷ್ಟೇ ಇರೋದೊಂದು ಲೈಫ್ ನೋಡಿ ಗೈಸ್. ಕೆಳಗಡೆ ಇಳಿರೋ ಸಾಕು ಅರುಣ. ಬ್ಯಾಗ್ ಇಳ್ಸಕ್ಕೆ ಮಾಡ್ಬಿಟ್ರು ಗೈಸ್ ಟೈಮ್ ಇವರೆಲ್ಲ. ಈ ಸೀಸನ್ ನೀನು ಒಳಗಡೆ ಏನಕ್ಕೆ ಹೋಗ್ತಾ ಇದೆಯಾ? ಯಾರು ಗಾಯ್ಸ್ ಇವಾಗ ಫ್ರೆಶ್ ಅಪ್ ಆಗಿಬಿಟ್ಟು ರೆಡಿ ಆಗಿದ್ದೀವಿ ಗಾಯ್ಸ್. ಈಗ ಟಿಫನ್ ಮಾಡೋಕೆ ಹೋಗಬೇಕು. ಎಲ್ಲ ಆಲ್ರೆಡಿ ಮತ್ತೆ ಕಾಫಿ ಕುಡಿತಾ ಇದ್ದಾರೆ ಅಲ್ಲಿ. ರೆಡಿ ಆಗ್ಬಿಟ್ಟು ಬಂದಿಲ್ಲೆಲ್ಲ ಟೀ ಅದೆಲ್ಲ ಮಾಡ್ತಾವ್ರೆ. ಅಪ್ಪು ಮ್ಯಾಗಿ ತಿಂತವನ್ ಗೈಸ್. ಇಲ್ಲಿ ಟೀ ಕುಡಿಯಕಂತ ನಿಂತಿದ್ವಲ್ಲ, ಇಲ್ಲಿ ಟಿಫನ್ಗೆ ಹೋಗಿಲ್ಲ, ಅದಕ್ಕೆ ಇದು ತಗೊಂಡಿವಿ ಗೈಸ್ ತಿನ್ನೋದಕ್ಕೆ. ರಾಕೇಶ್ ಅಣ್ಣ ಇಲ್ಲಿ ನೀವೆಲ್ಲ ತಿನ್ನಿ. ನಾವೆಲ್ಲ ನೋಡಿದ್ರೆ ಏನು ತೊಗೊತೀವಿ ಬಿಡ್ತೀವೋ, ತಿಂಡಿ ಮಾತ್ರ ಚೆನ್ನಾಗಿ ತಿಂತೀವಿ ಇರ್ಬೇಕು. ಯಾಕಂದರೆ ಫುಡ್ ಅಂದರೆ ಅಷ್ಟು ಇಷ್ಟ ನಮಗೆ. ರೈಸ್ ಟಿಫನ್ಗೆ ಇಳಿದಿದ್ದೀವಿ. ಟಿಫನ್ ಮಾಡ್ಬೇಕು ಇವಾಗ. ಏನಿದು ಗೊತ್ತಿಲ್ಲ, ದೋಸೆ ಇಡ್ಲಿ ರೈಸ್ ಬರ್ತಿದೆ ಅಂತ ಹೇಳ್ತಾ ಇದ್ದಾರೆ. ಹೋಗಿ
ಟಿಫನ್ ಮಾಡಬೇಕು ಗೈಸ್. ಟಿಫನ್ ಬಂದಿದೆ. ನಾನು ಇಡ್ಲಿ ಹೇಳಿದ್ದೆ ಅವ್ರಿಗೆಲ್ಲ ಏನೋ ದೋಸೆ ಬರಬೇಕು. ಇಲ್ಲ ಅಲ್ಲೇ ಸೀಮಂಗಿ ನೀರು ದೋಸೆ ಬಂದಿದೆ. ಟೇಸ್ಟ್ ಚೆನ್ನಾಗಿದೆ, ಚಟ್ನಿ ಚೆನ್ನಾಗಿದೆ. ಮುಗಿಸ್ಕೊಂಡು ಈಗ ಬಿಸಿಲಲ್ಲಿ ಪಾಯಿಂಟ್ಗೆ ಬಂದಿದ್ದೀವಿ ಗಾಯ್ಸ್. ಎಲ್ಲ ಇಳಿತಾವ್ರೆ. ಇಳಿದಾದ್ಮೇಲೆ ಅಲ್ಲಿ ಹೋಗ್ಬಿಟ್ಟು ಪ್ಲೇಸ್ ನೋಡಬೇಕು. ನೋಡಿ ನಾವಂದ್ರೆ ಸ್ವಲ್ಪ ಬೇಗ ಬೇಗ ಕವರ್ ಮಾಡೋಕ್ಕೆ ಆಗೋದೇ ಇಲ್ಲ ಗಾಯ್ಸ್. ಎಲ್ಲರೂ ಬೇಗ ಬರೋದೇ ಇಲ್ಲ. ಬೇಗ ಬರೋದೇ ಇಲ್ಲ ಇವರು. ಅಪ್ಪು ಬೇಗ ಬರಲ್ಲ ಗಾಯ್ಸ್. ಸ್ನೇಹಿತರೆ ಹೆಂಗಿದೆ ಮನೆ ಫಾಲ್ಸಿಗೆ ಬಂದಿದ್ದೀವಿ ಗಾಯ್ಸ್. ಎಲ್ಲೆಲ್ಲಿ ಹೋಗ್ಬೇಕು ಬೇಕಾ ಗಾಯ್ಸ್. ಆಯ್ ನೆಕ್ಸ್ಟ್ ಚೆನ್ನಾಗಿದೆ ಗೈಸ್. ಅಲ್ಲಿ ಹೋಗ್ಬಿಟ್ಟು ಇನ್ನು 5 ಮೀಟರ್ಸ್ ಇದೆ ಅಂತೆ. 500 ಮೀಟರ್ 500 ಮೀಟರ್ಸ್ ಅಲ್ಲಿ ಹೋಗ್ಬಿಟ್ಟು ಅಂಬ್ರೆಲಾ ಇಟ್ಕೊಂಡವಳ ನನಗೆ. ನೋಡಿ ಇವರು ತುಂಬಾನೇ ಕೇರ್ ಮಾಡ್ತಾವೆ. ಯಾರೊಂದು ಕಡೆ ನಾವು ಯಾವ ಕಡೆ ಗಮನ ಕೊಡೋದು? ನಾನು ಅವ್ರ ಲೆವೆಲ್ ಬರ್ತೀನಿ. ನನ್ನ ಲೆವೆಲ್ 500 500 ಮೀಟರ್ಸ್ ನೋಡಿ ಸುಜಿ. 500 ಮೀಟರ್ಸ್ ಇದೆ ಗೈಸ್. ಹೋಗ್ಬಿಟ್ಟು ಅಲ್ಲಿ ನೀರಲ್ಲಿ ಆಟ ಆಡ್ಬೇಕು. ಏನು ಬೇಜಾರು ನೋಡಿ ಗೈಸ್. ಏನಿಲ್ಲ, ಇವಾಗ ಇದಕ್ಕೆ ಹೋಗ್ತಾ ಇದೀವಿ. ಯಾವುದೇ ತೋರ್ಸು ವಿಡಿಯೋ ಅಣ್ಣನ ಮನೆ ಗೈಸ್. ಕರೆಕ್ಟಾಗಿ ಹೇಳಕ್ ಬರಲ್ಲ, ಬಟ್ ಆದ್ರೂ ಹೇಳವ್ರೆ. ಹೋಗ್ತಾ ಇದೀವಿ ನೋಡಿ ಅಲ್ಲಿ. ಮಂಜಣ್ಣ, ರಾಕೇಶ್ ಅಣ್ಣ, ಇಲ್ಲಿ ಅಪ್ಪು ತುಡಿಯೋ ಅಲ್ಲೆಲ್ಲ ಜಿಗಣೆ ಅಂದ್ರೆ ಆಕ್ಚುಲಿ ಏನಂದ್ರೆ ಮಳೆ ಇರುತ್ತೆ, ನಾವು ಬಂದ್ರೆ ಮಳೆನೇ ಇರಲ್ಲ ಅಲ್ಲಿ ಅಲ್ವಾ. ನಾವು ರೈನ್ ಕೋಟ್ ವೇಸ್ಟ್ ಆಯ್ತು ಗಾಯ್ಸ್. ರೈನ್ ಕೋಟ್ ಮಳೆನೇ ಇಲ್ಲ. ನಾವೆಲ್ಲ ಯಾಕೆ ಹಾಕ್ತೀವಿ ನಿಜ ಬೀಳ್ತೀರಾ. ತುಂಬಾ ಸೌಂಡ್ ಬರ್ತಾ ಇದೆ ಅಲ್ಲಿ. ಎಲ್ಲ ಜಿಗಣೆ ಕಾಲಿಲ್ಲ ಏನಾದ್ರು ಹತ್ತುತ್ತಾವ ಅಂತ ಎಲ್ಲ ನೋಡ್ಕೊಂಡು ಹೋಗ್ತಾ ಇದ್ದಾರೆ. ಆಲ್ರೆಡಿ ನಮ್ಮ ರಮ್ಯಂಗೆ ಕಟ್ಬಿಟ್ಟಿತ್ತು. ಹೌದು, ನಮ್ಮ ರಮ್ಯಂಗೆ ಕಟ್ಬಿಟ್ಟಿತ್ತು. ನಾವು ನೋಡ್ಕೊಂಡು ಹಂಗೆ ಹೇಳಿದ್ವು. ಅದು ರಕ್ತ ಈರ್ತೈತೆ ಸುಮ್ಮನೆ. ಯಪ್ಪ ನೀನು ನೋಡು ಮಗಳು ಹಿಡ್ಕೊಂಡು ಇಲ್ಲಿ ಕಲ್ಲು ನೋಡು. ನನ್ನ ಮಂಜಣ್ಣ ಎಷ್ಟು ಕೇರ್ ಮಾಡ್ತತ್ ನನಗೆ. ಹಂಗೇನಿಲ್ಲ, ನಮಗೆ ಜೊತೆಗೆ ಬಂದ್ಮೇಲೆ ನಾವೆಲ್ಲ ಕರ್ತವ್ಯನ. ಹೌದು, ಅದಕ್ಕೆ ನಮ್ಮ ಮಂಜಣ್ಣ ಇರ್ಬೇಕನ್ನೋದು. ಬೇಗ ಬನ್ನಿ ಗಾಯ್ಸ್. ಏನಂತ ಮಾಡ್ತಾ ಇದ್ದೀರಾ? ಅಲ್ಲ, ಏನಂತ ಮಾತಾಡ್ತಾ ಇದ್ದೀರಾ? ನಮ್ಮ ಅಖಿಲ್ ಸರ್ ಹಂಗೆ ಏನಂತ ಮಾತಾಡ್ತಾ ಇದ್ದೀರಾ? ಮೇಲಿಂದ ಇಳಿತಾರ ಅದೆಲ್ಲ ಐತೆ ನೀರು. ಯೂನಿಫಾರ್ಮ್ ಜಗ ಇವರೆಲ್ಲ ಧೈರ್ಯ ಮಾಡಿ ಅಲ್ಲಿಗೆ ಹೋಗಿ ಬಂದವ್ರೆ. ಏ ಬೇಡ, ಹೋಗ್ರಿ ಹೋಗ್ರಿ, ಟೈಮ್ ಆಯ್ತು. ಬಾ ರಾಕೇಶ್ ಅಣ್ಣ, ಬಾ ಬಾ. ಬರೋಣ, ನೀನು ಹೋಗಿಲ್ಲ, ಒಳ್ಳೆ ಹುಡುಗ. ಗುಡ್ ಬಾಯ್. ನಾವು ಬ್ಯಾಡ್ ಬಾಯ್. ನೀವು ಬ್ಯಾಡ್ ಬಾಯ್. ಯಾವ್ದಿದು ಬಕ್ರ? ಏನು ಇಷ್ಟು ಚೆನ್ನಾಗಿ ಮಿಂಚ್ತಾ ಇದ್ರ? ಇದು ಯಾರು? ಅರುಣ, ಪ್ಲೇಸಲ್ಲಿ ಹೇಳ್ತಿದ್ದೀವಿ. ಇವಾಗ ಮಧ್ಯಾಹ್ನ ಊಟ ಮಾಡಕ್ಕೆ ಇಳಿತೀವಿ ಗೈಸ್. ಎಲ್ಲ ಒಳಗೆ ಸ್ವಲ್ಪ ಊಟ ಮಾಡಿದ್ದೀವಿ. ಇಲ್ಲ, ನಮ್ಮ ಮಂಜಣ್ಣ ಗಾಡಿಲೇ ನೋಡಿ ನಗ್ತಾ ಐತೆ.
ಗೈಸ್ ಈಗ ನಾವು ಊಟಕ್ಕೆ ಬಂದ್ವಿ. ಆಲ್ರೆಡಿ 3:00 ಆಗಿದೆ. ಸಖತ್ ಸುಸ್ತಾಗ್ಬಿಟ್ಟು ನಮ್ಮ ಫೇಸ್ ನೋಡ್ರೆ ಗೊತ್ತಾಗುತ್ತೆ. 3 ಪ್ಲೇಸ್ ಏನೋ ಕವರ್ ಮಾಡಿದೀವಿ. ಎಷ್ಟು ವಿಡಿಯೋ ಆಗಿದೆಯೋ ಗೊತ್ತಿಲ್ಲ. ಈ ಫಸ್ಟ್ ಟೈಮ್ ಆಲ್ಮೋಸ್ಟ್ ಎಲ್ಲ ಕವರ್ ಮಾಡಿದ್ವಿ ಪ್ಲೇಸಸ್ ನ. ಇವಾಗ ಜಸ್ಟ್ ಹೋಗಿ ಅದು ಫಸ್ಟ್ ಟೈಮ್ ಇಷ್ಟೆಲ್ಲ ಬಂದ್ರೆ ಇದೇ ಬೆಸ್ಟ್ ಪ್ಲೇಸ್. ಅದು ನೋಡ್ಬಿಟ್ಟು ಈಗ ಊಟ ಮಾಡ್ಕೊಂಡು ಇನ್ನೊಂದು ಟೆಂಪಲ್ಗೆ ಹೋಗ್ತಿದ್ದು. ಯಾವ ಊರು ಇದು ಮೂಡಿಗೆರೆ ಅಂತ ಸಕಲೇಶ್ಪುರ. ಚೆನ್ನಾಗಿದೆ ಗೈಸ್, ಒಂಥರ ಪೀಸ್ ಆಗಿದೆ. ನಿಯರ್ ಬೈ ಸಕಲೇಶ್ಪುರ. ಅಲ್ಲ ನೀವು ನೆಕ್ಸ್ಟ್ ಏನ್ ನೋಡ್ತೀರಾ ಅಂತಂದ್ರೆ ನವ್ ಮ್ಯಾಕ್ಟನಲ್ಲಿ ಮಾತಾಡಿರ್ತಾರೆ ಮೂವಿ. ಆ ದಿವಸ ಆ ಪ್ಲೇಸಿಗೆ ನಾವು ಎಲ್ಲರೂ ಹೋಗ್ತಾ ಇದೀವಿ. 14 ಮೆಂಬರ್ಸ್. ನೋಡಿ ನಿದ್ದೆ ಆಗಿಲ್ಲ ಏನಾಗಿಲ್ಲ ನಮ್ಮ ಫೇಸ್ ನೋಡಂಗಿದೆ. ನನ್ನ ಫೇಸ್ ನೋಡಿ ಫ್ರೆಂಡ್ಸ್. ತುಂಬಾ ಖುಷಿ ಇದೆ. ನೀವು ಗೆಸ್ ಮಾಡಿ ನಾವು ಏನು ಕಾಯ್ತಿದೀವಿ ಅಂತ ಕಮೆಂಟ್ ಮಾಡಿ. ಇನ್ನು ಅರ್ಧ ಜನ ಅಲ್ಲೇ ಗಾಡಿಯಲ್ಲಿ ಕೂತ್ಕೊಂಡಿದ್ದಾರೆ. ಬಟ್ ನಮಗೆ ಮಾತ್ರ ಎನರ್ಜಿ, ನಾವು ಎಷ್ಟು ಸುಸ್ತಾದ್ರೂ ಅಷ್ಟೇ ಎನರ್ಜಿ ಇರ್ತೀವಿ ಗೈಸ್. ಯಾಕಂದ್ರೆ ಮತ್ತೆ ಟ್ರಿಪ್ ಆಗಾಗಲೂ ಬರಲ್ಲ. ನಾನು ಅಷ್ಟೇ ಬೇಕಾದ್ರೆ ನಿದ್ದೆನೂ ಸರಿಯಾಗಿಲ್ಲ. ಆದ್ರೆ ಅಷ್ಟೇ ನಾನು ಅಷ್ಟೇ ತುಂಬಾ ಎನರ್ಜಿ ಆಗಿರ್ತೀನಿ. ಯಾಕಂದ್ರೆ ನಾನು ನೀವು ಸಖತ್ತಾಗಿ ಬರೋದಂದ್ರೆ ತುಂಬಾ ಇಷ್ಟ ಗೈಸ್. ಚೆನ್ನಾಗಿದೆ ಈ ಊರು. ನೀವು ಬನ್ನಿ ಚಿಕ್ಕಮಗಳೂರು ಸೈಡು. ಫಸ್ಟ್ ಇಯರ್ DMLT ಬಂದಿದ್ದು. 6 ವರ್ಷದ ನಂತರ ಬಂದಿದೆ. 3 years 4 years ಬ್ಯಾಕ್ ಅವತ್ತು ಅಪ್ಪ ಇದ್ದು ಗೈಸ್ ಈಗ ತೆಳ್ಳಗಾಗ್ಬಿಟ್ಟಿದ್ದಾಳೆ. ಅದಕ್ಕೆ ಸ್ವಲ್ಪ ಕೆಲಸ ಮಾಡಿ ಅಲ್ವಾ ಏನ್ ಮಾಡೋದು. ಆ PG ಊಟ ಶ್ರಮಜೀವಿ ಗಾಯ್ಸ್ ನಾನೆಲ್ಲ. ಒಬ್ಬೊಬ್ಬ ತುಂಬಾ ಶ್ರಮ ಮಾಡ್ತಾಳೆ ಗಾಯ್ಸ್ ಇವರೆಲ್ಲ. ನಾನೇ ಅದ್ರ ಕಮ್ಮಿ ಸಂಬಳ ತಗೊಳ್ಳೋದು ಗಾಯ್ಸ್. ಇಲ್ಲ, ಇದು ಶುದ್ಧ ಸುಳ್ಳು. ಇವಳೇ ಹೈಯೆಸ್ಟ್. ನೋ ಗಾಯ್ಸ್, ಇವರೇ ಜಾಸ್ತಿ ಸಂಬಳ ತಗೊಳ್ಳೋದು. ಓಟ್ ಟೆಕ್ನಿಷಿಯನ್ಗೆ ಜಾಸ್ತಿ ಇರುತ್ತೆ. ನೋ ಗಾಯ್ಸ್, ಬರೀ ಸೀಮಾ ಮತ್ತೆ ಇನ್ನೊಬ್ಬರು ಇಂಟ್ರೊಡ್ಯೂಸ್ ಮಾಡ್ತೀವಿ. ಅವಳು ನಮ್ಮ ಫ್ರೆಂಡ್. ಅವಳು ಗೊತ್ತಾ, DMLT-ನೇ. ಆದ್ರೆ ಇವಾಗ ಟೀಚರ್ ಆಗಿದ್ದಾಳೆ. ಹೇಳಕ್ಕಾಗಲ್ಲ ಯಾವಾಗ ಹೆಂಗ್ ಬರ್ತದೆ ಅವಳಿಗೆ. ಲಾಸ್ಟ್ ವೀಕ್ನ ಟೀಚರ್ಸ್ ಡೇ ಆಗಿದೆ. ಎಲ್ಲರೂ ವಿಶ್ ಮಾಡಿ ಸೀಮಾ. ನೀವು ನೋಡ್ಬೋದು ಎಲ್ಲರೂ ಜೊತೆಗೆ ಸೇರಿ ವ್ಲಾಗ್ ಮಾಡಿದ್ರೆ. ಇಲ್ಲೊಬ್ಬ ಇದ್ದಾನೆ ಯೂಟ್ಯೂಬ್ ಬ್ಲಾಗರು, ಸಿಂಗಲ್ ಕೂತ್ಕೊಂಡು ಮಾಡ್ತಿದ್ದಾನೆ. ನಾವು ಅದೇ ನೋಡೋಕ್ಕಂತ ಬಂದ್ವಿ. ನೀವು ನೋಡ್ಬೋದು. ಇವರು ಯೂಟ್ಯೂಬ್ ಬ್ಲಾಗನ್ನು ಸಬ್ಸ್ಕ್ರೈಬ್ ಮಾಡಿ. ತುಂಬ ದಿನ ಆಗಿತ್ತು ಹಿಂಗೆ ಬಂದು. ಸಖತ್ತಾಗಿದೆ ಗೈಸ್. ಇನ್ನು ಒಳಗೆ ಕೂತ್ಕೊಂಡಿದ್ದಾರೆ ಗೈಸ್. ಮಧ್ಯಾಹ್ನ ಊಟಕ್ಕೆ ಬಂದಿದ್ವಿ. ಎಲ್ಲ ಊಟ ಮಾಡ್ತಾರೆ ನೋಡಿ. ಹಾಯ್ ಮಾಡ್ರಿ ಪಾಪ. ಅವ್ರು ಊಟ ಮಾಡ್ತಾರೆ ಪಾಪ. ಅವರಿಗೆಲ್ಲ ಹಾಯ್ ಮಾಡಿ ಅಂತ ನಾನು ಹೇಳಲ್ಲ. ಇದೆ ಹೈಲೈಟು. ಗಾಯ್ಸ್, ನಾವು ಮತ್ತೆ ಊಟಕ್ಕೆ ಬಂದಿದ್ದೀವಿ. 3:30 ಆಯ್ತು. ಇಲ್ಲಿ ಊಟ ಮಾಡಕ್ಕೆ ಬಂದಿರೋದು ಏನು ಅನ್ಸುತ್ತೆ ಅನ್ನ ಅಂತಂದು ಹೇಳುವ. ಓಲ್ಡ್ ಮೂವಿಲಿ 5 ಜನ ಊಟ ಮಾಡ್ತಾರೆ. ಅದು ನೆನ್ಕೊಂಡು ಎಲ್ಲ ನೆನ್ಕೊಂಡು. ಬಟ್ ನಾವೇ ಊಟ ಅಲ್ಲಿ ಊಟ ಮಾಡಿದ ಭೂತಾಗಿ ಅದಂತ ಊಟ ಮಾಡಿದಾಗ ರುಚಿ ಬಾಯಿ ಬಿಟ್ಟಲ್ಲ. ಅದಕ್ಕೆ ಚೆನ್ನಾಗಿತ್ತು. ಮಳೆ ಬರ್ತಿದೆ. ನಾವು ಕಾಲ ಭೈರವೇಶ್ವರಕ್ಕೆ ಬಂದಿದ್ದೀವಿ. ಕಾಲ ಭೈರವೇಶ್ವರಕ್ಕೆ ಬಂದಿದ್ದೀವಿ ಗಾಯ್ಸ್. ಇವಾಗ ಮೂಡಿಗೆರೆಯಲ್ಲಿ ಬಂದಿದ್ದೀವಿ. ಕಾಫಿಗೆ ಇಳಿಸಿದ್ವಿ ಗೈಸ್. ಇನ್ನೇ ಚಿಕ್ಕಮಂಗ್ಳೂರಿಗೆ ಹೋಗಲ್ಲಿ ರೂಮ್ ಮಾಡಿಬಿಟ್ಟು ನಾನ್ ವೆಜ್ ಮಾಡಬೇಕು ಅನ್ನೋ ಪ್ಲಾನ್ ಇದೆ. ಮಾಡ್ತಾರೆ. ಇವಾಗ ಕಾಫಿಗೆ ಇದೆ ನಮ್ಮದು ಗಾಡಿ. ಕಾಫಿ ಕುಡಿದ್ಬಿಟ್ಟು ಆಮೇಲೆ ಹೋಗೋದು ಅಲ್ವಾ ಜೀವಿ? ಈಗ ಟೀ ಬ್ರೇಕ್. ಟೀ ಕುಡ್ಕೊಂಡು ಮಂಗಳೂರು ಕಡೆ ಹೋಗ್ತೀವಿ. ಆಮೇಲೆ ಹಳ್ಳಿ ಆಲ್ಟ್ ಆಗ್ಬಿಟ್ಟು ಚಿಕನ್ ಮಾಡಿಬಿಟ್ಟು ಅಲ್ಲಿ ಅವತ್ತು ನೈಟ್ ಚಿಕನ್ ಊಟ ಮಾಡಬೇಕು. ಎಲ್ಲ DCG ಅವರೆಲ್ಲ ಕೂತವ್ರೆ. ನಮ್ದೇನೋ ಕಾಫಿ ಬಂದಿಲ್ಲ ನಮಗೆ. ನಾವು ಕಾಫಿ ಹೇಳಿದ್ವಿ, ಕಾಫಿನೇ ಬಂದಿಲ್ಲ. ಕಾಫಿ ಎಲ್ಲ ಕುಡಿದ್ವಲ್ಲ, ಟೀ ಕುಡಿದಿದ್ರು. ನಮ್ದು ಕಾಫಿ ಈಗ ಬಂದಿದೆ. ನನ್ನೊಂದು ಕಾಫಿ ಕೊಡೆ. ಮೈಕೆ ಬೇಡ. ನಂದು ಮೈಕೆ ಬೇಡ.
ಥ್ಯಾಂಕ್ ಯು. ಅಲ್ಲ ನಂದು ಮೈಕಿ ಬಿಡ್ಕಣೆ ವಾಯ್ಸ್ ಅಷ್ಟು ಜೋರು ಬರುತ್ತೆ. ಟ್ರಿಪ್ಪು ಫಿನಿಶ್ ಆಯಿತು. ಚಿಕ್ಕಮಂಗ್ಳೂರಲ್ಲಿ ರೂಮ್ ಮಾಡಿದ್ದಾರೆ ನೋಡಿ ಗಾಯ್ಸ್, ಎಷ್ಟು ಚೆನ್ನಾಗಿ ರೆಸ್ಟ್ ಮಾಡ್ತಾ ಇದ್ದಾರೆ. ಈ ಫುಲ್ ದೊಡ್ಡ ಹಾಲ್ ತೊಗೊಂಡಾರೆ, ದೊಡ್ಡ ಹಾಲ್ ಫುಲ್ ನಾವೇನೆ ನೋಡಿ. ಊಟ ತಟ್ಟೆ ಎಲ್ಲ ಇಲ್ಲ ತಗೊಂಬಂದಾರೆ ಗೈಸ್, ಮಾಡ್ತಾರೆ. ಇವ್ರು ನೋಡಿ ಸುಖಪುತ್ರ ಅಂದ್ರೆ ಇವ್ರೆ ಅಂತ ಹೇಳ್ಬೋದು. ಮಲ್ಕೊಂಡವ್ರೆ. ಬಟ್ ಬೆಡ್ಗಳು ಮಾತ್ರ ತುಂಬಾ ಚೆನ್ನಾಗಿದಾವೆ ನೋಡಿ ಗೈಸ್. ಬೇಗ ಲಗೇಜ್ ಎಲ್ಲ ತಂದು ರೆಡಿ ಆಗ್ರಿ. ನೋಡಿ ಗೈಸ್ ಇನ್ನ ಏನ್ ಹಂಗೆ ಲಗೇಜ್ ಕೂತವ್ರೆ. ಮಂಜಣ್ಣ ಚಿಕನ್ ಜೋಡ್ಸ್ರಿ ಕೊಡೋಣ. ಗಾಯ್ಸ್ ವಾಮಿಟಿಂಗ್ ಮಾಡ್ತಿದ್ದು ಜಾಸ್ತಿ ಆಗ್ತಿತ್ತು ಅಂತಂದು ಹೇಳಿ ನಿಂಬೆಹಣ್ಣು ಹುಡುಕಿ ನಿಂಬೆ ಸಿಗಿ ಇವಾಗ ನೋಡಿದ್ರೆ ಬುಕ್ಕೆಣ್ಣು ಕೊಟ್ಟು ನಿಂಬೆಹಣ್ಣು ತಗೊಂತ ಕೊಡ್ತವ ಅಣ್ಣ. ನೋಡಿ ಗಾಯ್ಸ್ ಸ್ಟವ್ ಎಲ್ಲ ತೊಗೊಂಬಂದವ್ರೆ. ಈಗ ಚಿಕನ್ ಫ್ರೈ ಮಾಡಿ ರೈಸ್ ಮಾಡ್ತಾರಂತೆ, ಬಾಯ್ಸೆ ಮಾಡ್ತಾರಂತೆ. ನೀವೇನು ಮಾಡಬೇಡಿ ನಾವೇ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅದಕ್ಕೆ ಸರಿ ಆಯ್ತು ಮಾಡಿ ಅಂತ ನಾವೇನು ಹೆಲ್ಪ್ ಆಯಿತು ಅದು ಹೆಲ್ಪ್ ಮಾಡ್ತೀವಿ ಗಾಯ್ಸ್. ಒಂದು ನಿದ್ದೆ ಮಾಡಿ ಬಂದಿದ್ದೀನಿ ನಾನಂತೂ. ಯಾರು ಮಲಗಿಲ್ಲ, ನಾನು ಮಲಗಿದ್ದೆ ಗಾಯ್ಸ್, ನಿದ್ದೆ ಮಾಡಿದ್ದೀನಿ ಸ್ವಲ್ಪ. ಅಪ್ಪು ಎಲ್ಲ ಜೋಡಿಸ್ಕೋತಾ ಇದ್ದಾರೆ ಈಗ. ನಾನೆಲ್ಲ ಅಪ್ಪನೇ ಮಾಡ್ತೀನಿ ಅಂತ ಹೇಳೋನೆ, ಅದಕ್ಕೆ ಇದು ಮಾಡ್ತಾ ಇದ್ದಾನೆ. ನಾವು ಜೋಡಿಸ್ಕೊಡ್ತಾ ಇದ್ದೀವಿ ಅಂತ ಚೆನ್ನಾಗಿ ಮಾಡ್ತಾರೆ ಅಂತ ಎಲ್ಲ ಹೇಳೋರೆ. ಇವತ್ತು ನಾವು ಟೇಸ್ಟ್ ಮಾಡ್ತಾ ಇದ್ದೀವಿ. ನಮ್ಮ ಮಂಜಣ್ಣ ಅವರಲ್ಲಿ ಗ್ಯಾಸ್ ರೆಡಿ ಮಾಡ್ತಾ ಇದ್ದಾರೆ. ಮಂಜಣ್ಣ ಅಪ್ಪು ಅವರು ಚಿಕನ್ ಮಾಡ್ತಾ ಇದ್ದಾರೆ. ನೀರು ಹಾಕ್ದೆ ಫಸ್ಟ್ ಚಿಲ್ಲಿ ಹಾಕ್ತವನೆ ಗಾಯ್ಸ್. ಚಿಕನ್ ನೋಡಿ ಇಲ್ಲಿ ಮಂಜಣ್ಣ ಎಲ್ಲ ವಾಶ್ ಮಾಡ್ಕೊಂಡು ರೆಡಿ ಮಾಡ್ತಾರೆ. ರಾಕೇಶ್ ಹಣ್ಣು ಆಮೇಲೆ ಮಂಜಣ್ಣ. ನಾವೀ ರೂಮ್ ತಗೊಂಡಿವಿ ಇವತ್ತು. ಅವರೆಲ್ಲ ಚಿಕನ್ ಊಟಕ್ಕೆ ವೇಟ್ ಮಾಡ್ತಾ ಇದೀವಿ ಗಾಯ್ಸ್ ಎಲ್ಲ. ಮನು ನೀನೇನು ಮಾಡ್ತಿದ್ಯಾ? ಇಲ್ಲಿ ಎಲ್ಲರೂ ಒಳಗಡೆ ಕೆಲಸ ಮಾಡಿದ್ರು ಗಾಯ್ಸ್, ಇವ್ರು ಹೊರಗಡೆ ಬಂದು ಡಿಸ್ಕಸ್ ಮಾಡ್ತಾ ಇದ್ರು. ಆಗ್ತಾರೆ ಮಂಜಣ್ಣ, ಟೇಸ್ಟ್ ಬರುತ್ತೆ. ಎಲ್ಲಿಂದ ಹಿಡ್ಕೊಂಬಂದ್ರೆ ಇವರೆಲ್ಲ. ನಾವು ಅಪ್ಪು ಇವಾಗ ಚಿಕನ್ ಮಾಡೋದಕ್ಕೆ ರೆಡಿ ಆಗಿದ್ದಾರೆ. ಅದಕ್ಕೆ ಅವಾಗ ಅನ್ಕೊಂಡೆ ECG ರೈಸ್ ಆಯ್ತಲ್ಲ ನಿಂದು? ನೋಡಿ ರೈಸ್ ಇನ್ನೇನು ಆಯಿತು. ಈ ಕೆಲವು ನಿಮಿಷಗಳಲ್ಲಿ ಅಪ್ಪು ಅವರು ಚಿಕನ್ ಮಾಡ್ತಾರೆ. ಬೇಗ ಆಗುತ್ತೆ ಅಷ್ಟೇ ಗೈಸ್. ಕೂತಾರೆ ಅಪ್ಪು ಚಿಕನ್ ಮಾಡಬಾರು ಗೈಸ್. ಇವ್ರು ಏನು ಮಾಡ್ತಾರೆ? ಮಾಡಿ ನೀನು ಟ್ಯಾಬ್ಲೆಟ್ಸ್ ತಗೊಂತಂದೆಲ್ಲ ತಗೋ. ECG ನಿಂದು ರೈಸ್ ಆಯ್ತಾ? ಓಕೆ ಗೈಸ್ ಏನು ಗೊತ್ತಾ ಅಣ್ಣ, ನಿಮ್ಮ ಚಿಕನ್ ತೊಳೆದು ಆಯ್ತಾ? ಸರಿ ಗಾಯ್ಸ್. ಇವಳು ಪಾಪ ಇದು ನಾನ್ ವೆಜ್ ತಿನ್ನಲ್ಲ, ಅದಕ್ಕೆ ಪಾಪ ದೋಸೆ ತೊಗೊಂಬಂದು ಕೊಟ್ಟಿದ್ದಾರೆ. ನಮ್ಮ ಜೊತೆಗೆ ಊಟ ಮಾಡ್ತಾಳಂತೆ. ಯಾರು ತೆಗ್ದ್ರಪ್ಪ ಗೊತ್ತಿಲ್ಲ. ಆಯ್ತಾ ಅಪ್ಪು ಚಿಕನು? ಚಿಕನ್ ಆಯ್ತಾ? ಯಾಕೆ ಅಳ್ತಾ ಇದೆಯಾ? ಮಂಜಣ್ಣ ಕಾಯ್ತಾ ಇದೆಯಾ ಚಿಕನ್ ತಿನ್ನ? ಸುಡುತ್ತೆ ಇಸಿ ಮಾಡಿದ ರೈಸ್ ಗಾಯ್ಸ್. ಅಪ್ಪು ಮಾಡ್ರ ಚಿಕನ್. ಇವರೆಲ್ಲ ಸುಮ್ಮನೆ ಎಲ್ಲ ಸಾಯ್ತು ಚಿಕನಿಗೋಸ್ಕರ. ಸಂಡೇ ಆಗಿರೋದ್ರಿಂದ ನಾನು ಇವತ್ತು ನಾನ್ ವೆಜ್ ತಿನ್ನಲ್ಲ. 12 o'clock ಮೇಲೆ ತಿನ್ನೋದು. ಅದಕ್ಕೆ ನಮ್ಮ ಫ್ರೆಂಡ್ಸ್ ಎಲ್ಲ ಮಾಡ್ತಾಯಿದ್ದಾರೆ. ಆಮೇಲೆ ನಾನು 12 o'clock ಮೇಲೆ ನಾನು ತಿಂತೀನಿ ಗೈಸ್. ಫೈನಲಿ ಊಟ ಆಯಿತು ಗೈಸ್. ಊಟ ಮಾಡ್ತಿದ್ದೀವಿ.
ಹೆಂಗಿದೆ ರಮ್ಯಾ? ಸೂಪರ್. ಚೆನ್ನಾಗಿದೆ. ಎಲ್ಲ ನೀಡ್ತಾ ಇದ್ದಾನೆ. ಇವಳು ಇನ್ನೂ ಅಲ್ಲೇ 11:30 ಆಗೈತೆ. ಇನ್ನೊಂದು ಅವರ್ ಬಿಟ್ಟು 12 ಗಂಟೆಗೆ ಊಟ ಮಾಡ್ತೀನಿ ಅಂತ ಎದ್ದೇಳ್ತಿಲ್ಲ. ಇರಲಿ ಬಾ, ಇವಾಗ ಸಂಡೇ ಅಲ್ವಾ ಅವ್ರದ್ದು ವಾರ, ಸೊ ಅದಕ್ಕೆ 12ಗೆ ಊಟ ಮಾಡೋದೀಗ. ಅದಕ್ಕೆ ಒಂದು ಹಾಫ್ ಆನ್ ಅವರ್ ಬಿಟ್ಟು ಅವಳು ತಿಂತಾಳೆ. ಇವಾಗ ನಾವು ತಿಂತೀವಿ. ನೋಡಿ ಗೈಸ್ ಎಷ್ಟು ಚೆನ್ನಾಗಿದೆ, ನೋಡೋ ತಿನ್. ಇವಳು ಅಷ್ಟೇ ಗೈಸ್, ಫುಲ್ ವೆಜ್ಜು. ಪಾಪ ದೋಸೆ ತಿಂತಿದ್ದಾಳೆ, ನಾನ್ ವೆಜ್ ತಿನ್ನಲ್ಲ ಇವಳು. ಜೀವಿ ಹೆಂಗಿದೆ ದೋಸೆ? ಇವಳು ಈಗ ಊಟ ಮಾಡ್ತಾಳೆ ಗೈಸ್. ಈಗ 12 ಆಗಿದೆ. ಚೆನ್ನಾಗಿದೆ, ಆಯ್ತು, 12 ಆಯ್ತು. ಸಖತ್ತಾಗಿದೆ. ಹೆಂಗಿದೆ ಟೇಸ್ಟ್? ನಿಮ್ಮನೆ ಇಡಲಿ ತಟ್ಟೆ. ನನಗೆ ಜ್ಯೂಸೇ ಬೇಡ ಮತ್ತೆ.